ಸಿಂಹರಾಶಿ ಯಾವುದೇ ರೀತಿಯ ಮುಲಾಜಿಗೊಳಗಾಗದಲೇ ವ್ಯವಹಾರಸ್ಥರಾಗಿದ್ದರೆ ಒಳ್ಳೆಯದು. ವ್ಯವಹಾರದಲ್ಲಿ ಆ ದಾಕ್ಷಿಣ್ಯ ಅಂತಕ್ಕಂಥದ್ದು ಇರಬಾರ್ದು. ನಿಮಗೆ ಖುಷಿ ಇದೆಯಾ, ಬೇರೆಯವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆಯಾ, ಹಣಕಾಸಿನ ವಿಚಾರದಲ್ಲಿ ನೀವು ಏನು ಬೇಕೋ ಆ ಒಂದು ಒಡಂಬಡಿಕೆಯನ್ನು, ವ್ಯತ್ಯಾಸವನ್ನು ನೀವು ಮಾಡಿಕೊಳ್ಳಿ, ಹೆಚ್ಚು ಕಡಿಮೆ ಮಾಡಿಕೊಳ್ಳಿ. ಆದರೆ ವ್ಯವಹಾರದಲ್ಲಿ ಒಂದು ಶಿಸ್ತಂತ ಇರುತ್ತಲ್ಲ, ಅದನ್ನು ಮೀರಿಯಾಗಲಿ, ಅದಕ್ಕೆ ಕಳಂಕ ಬರುವಂತಹ ರೀತಿಯಲ್ಲಾಗಲಿ ಆಗಬಾರ್ದು. ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಆಗಬಾರ್ದು ಅಂತಕ್ಕಂತಹ ಸೂಚನೆ ಇರುತ್ತೆ. ಆಧ್ಯಾತ್ಮಿಕ ಚಿಂತನೆಯಲ್ಲಿ ಮನಸ್ಸು ಸ್ವಲ್ಪ ಆಸಕ್ತಿಗೆ ಬರಬಹುದು ಅನ್ನುವಂಥದ್ದು. ಅಧ್ಯಾತ್ಮದ ಬಗ್ಗೆ ಯೋಚನೆಯನ್ನು ಮಾಡಬೇಕು, ಅಧ್ಯಾತ್ಮದ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ವಿವಾಹದ ವಿಚಾರಕ್ಕೆ ಆ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಈ ದಿವಸ ನೀವು ಮುಂದುವರಿತಕ್ಕಂಥದ್ದಾಗತ್ತೆ. ನಿರಾಸೆಯಿಂದ ಹೊರಬಂದು ನಿಮ್ಮ ಕೆಲಸಗಳಲ್ಲಿ ನೀವು ತೊಡಗಿಕೊಳ್ಬೇಕು. ಯಾವುದೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೋಗ್ತೀರಿ, ಅಲ್ಲಿ ನಿಮ್ಮ ಆಸೆ ಪೂರೈಸೋದಿಲ್ಲ, ಹಾಗಂತ ಮಾಡಬೇಕಾದ ಜವಾಬ್ದಾರಿಯುತವಾದಂತಹ ಕೆಲಸಗಳನ್ನು, ಕರ್ತವ್ಯವನ್ನು ನೀವು ನಿರಾಕರಿಸಿಬಿಟ್ರೆ ಅದು ತಪ್ಪಾಗತ್ತೆ. ಅದರಿಂದ ಗಮನ ಹರಿಸಬೇಕು. ದೀರ್ಘಕಾಲದ ಕಾಯಿಲೆ ಯಾರಿಗಿರುತ್ತೆ ಅವರಿಗೆ ಸ್ವಲ್ಪ ಬದಲಾವಣೆ, ಪರಿವರ್ತನೆ, ಆರೋಗ್ಯ ಆಗಬಹುದು, ಆರೋಗ್ಯ ಸುಧಾರಿಸಬಹುದು ಅನ್ನುವಂತಹ ಒಂದು ಭಾವನೆ ಮನಸ್ಸಿನಲ್ಲಿ ಮೂಡುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಕಿರಿಕಿರಿ ಆಗ್ತಕ್ಕಂತಹ ದಿವಸವಾಗುತ್ತೆ. ಎರಡನೇ ಮದುವೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಅಪೇಕ್ಷೆ ಇರುವಂಥವ್ರಿಗೆ, ಅದಕ್ಕೋಸ್ಕರವಾಗಿ ಹುಡುಕಾಟವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭ ಸೂಚನೆಗಳು ಸಿಕ್ಕುವಂಥದ್ದಾಗತ್ತೆ. ಕೂರ್ಮ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಕನ್ಯಾ ರಾಶಿ ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಸಾಕು ಪ್ರಾಣಿಗಳನ್ನು ಮಾರಾಟ ಮಾಡ್ತಕ್ಕಂತಹ ದಲ್ಲಾಳಿಗಳಿಗೆ ಆತಂಕ ಉಂಟಾಗ್ತಕ್ಕಂತಹ ದಿವಸ ಇದು. ನಿಮ್ಮ ವ್ಯಾಪಾರ ವ್ಯವಹಾರಗಳೇ ನಿಮಗೆ ಮಾರಕವಾಗ್ತಕ್ಕಂತಹ ಸಾಧ್ಯತೆ. ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡೋದಕ್ಕೆ ಹಲವಾರು ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತೀರಿ. ನಾನು ಸಂಪಾದನೆ ಮಾಡಬೇಕು ಅಂತ ಹೇಳಿ 10 ಕ್ಷೇತ್ರಗಳಲ್ಲಿ ನೀವು ಕೈಯನ್ನು ಚಾಚಿ ನಾನು ಪ್ರಯತ್ನ ಮಾಡಿ ಹಣವನ್ನು ಗಳಿಸ್ತೀನಿ ಅಂತಕ್ಕಂತಹ ಹಠಕ್ಕೆ ಬೀಳುವಂತಹ ಸಂದರ್ಭಗಳ ಏರ್ಪಾಟಾಗತ್ತೆ. ನಿಮ್ಮ ಬಗ್ಗೆ ಜನಕ್ಕೆ ಇರತಕ್ಕಂತಹ ಅಭಿಪ್ರಾಯ ನಿಮಗೆ ಬಹಳ ಹಿತ ಅಂತ ಅನಿಸುತ್ತೆ. ಜನ ಎಲ್ಲ ನನ್ನ ಪರವಾಗಿದ್ದಾರೆ ಅನ್ನುವಂತಹ ಒಂದು ಭಾವನೆ ಬರುತ್ತೆ. ಬೇರೆಯವರಿಗೆ ನಿಮ್ಮ ಬಗ್ಗೆ, ನಿಮ್ಮ ಸಾಧನೆಯ ಬಗ್ಗೆ, ನಿಮ್ಮ ಅಭ್ಯುದಯದ ಬಗ್ಗೆ, ನಿಮ್ಮ ಆರ್ಥಿಕ ಬೆಳವಣಿಗೆಯ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಕ್ಕಂತಹ ದಿವಸ ಇದು. ಅಗ್ನಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿ. ಬೆಂಕಿಯ ಅವಘಡಕ್ಕೆ ಅವಕಾಶಗಳಿದೆ, ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು. ಆಹಾರ ಸೇವನೆಯಲ್ಲೂ ಕೂಡ ಜಾಗರೂಕರಾಗಿರಿ. ರುಚಿಯಾಗಿರಲಿ, ಮಿತವಾಗಿರಲಿ, ಹಿತವಾಗಿರಲಿ, ಆರೋಗ್ಯಕ್ಕೆ ಅದು ಭಾಗ್ಯವಾಗತ್ತೆ ಅನ್ನುವಂಥದ್ದು. ದಾಂಪತ್ಯದಲ್ಲಿ ಏನೋ ಗಲಾಟೆ ಆಗ್ಬೋದು, ವಿರಸ ಮೂಡಬಹುದು, ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೋತು ಗೆಲ್ಲುವ ಸೂತ್ರವನ್ನು ಅನುಸರಿಸಿ ಅಂತ ಹೇಳುವಂಥದ್ದು. ಏಕಾಕ್ಷರ ನರಸಿಂಹ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ತುಲಾರಾಶಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು, ಎಚ್ಚರಿಕೆ ಇರಲಿ, ಜಾಗ್ರತೆ ವಹಿಸಿ. ಏನೋ ದೊಡ್ಡ ಪ್ರಮಾಣದಾಗ್ಬಿಡುತ್ತೆ, ಜೀವಭಯ ಬೇಡ. ಆದರೆ ಸಣ್ಣ ಪ್ರಮಾಣದ ಆರೋಗ್ಯ ವ್ಯತ್ಯಯವೂ ಕೂಡ ನಿಮ್ಮ ಬೇರೆಲ್ಲ ಕೆಲಸಕ್ಕೆ ಅಡ್ಡಿ ಆಗಬಹುದು ಅನ್ನುವಂಥದ್ದು. ಹೊಸ ಸಂಬಂಧ, ಹೊಸ ಪರಿಚಯ, ಗೆಳೆತನ ಎಲ್ಲವೂ ಕೂಡ ಲಭ್ಯವಾಗ್ತಕ್ಕಂತಹ ದಿವಸವಾಗುತ್ತೆ. ಯಾವುದು ಸರಿ ಅಂತ ಹೇಳಿ ಅನಿಸುತ್ತೆ ಅದನ್ನು ಮಾತ್ರ ಮಾಡಿ. ಅಂದರೆ ನಿಮಗೆ ಸರಿ ಅನಿಸಿದ್ದು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಸಮಾಜದ ಹಿತದೃಷ್ಟಿಯಿಂದ, ಸಾರ್ವಜನಿಕ ಹಿತದೃಷ್ಟಿಯಿಂದ, ಅಥವಾ ವೈಯಕ್ತಿಕವಾಗಿ ಬಂದಾಗ ನಿಮ್ಮ ಕುಟುಂಬದ ಹಿತದೃಷ್ಟಿಯಿಂದ ಯಾವುದು ಒಳ್ಳೆಯದು ಅನಿಸುತ್ತೆ ಅಂತಹ ಕೆಲಸಗಳನ್ನು ಮಾಡಿ. ಮನಸ್ಸಿನ ಬೇಸರ ನಿವಾರಣೆಗೋಸ್ಕರವಾಗಿ ಹೊಸ ಜಗತ್ತಿನ ಅರಿವು ನಿಮಗೆ ಆಗುವಂತಹದ್ದು. ಸಮಾಜ ಹೇಗಿದೆ, ಸಮಾಜದಲ್ಲಿ ಯಾವ ಯಾವ ವಿಚಾರಗಳು ಹೇಗೆ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಆ ವಿಚಾರದಲ್ಲಿ ನಿಮಗೆ ಅರಿವಾಗ್ತಕ್ಕಂಥದ್ದಾಗುತ್ತೆ. ಸಾಲವನ್ನು ಮರುಪಾವತಿ ಮಾಡಿ ಗೌರವವನ್ನು ಉಳಿಸ್ಕೊಳ್ಳಿ ಅನ್ನುವಂತಹ ಮಾತು ಕೆಲವರಿಗೆ. ಯಾರಾದರೂ ಸಾಲ ಮಾಡಿದರೆ, ಅದನ್ನು ತೀರಿಸಬೇಕಾಗಿದ್ದರೆ, ಅದನ್ನು ಸಕಾಲದಲ್ಲಿ ಕೊಡೋಕ್ಕಾಗದೇ ಇದ್ದರೆ ಇವತ್ತು ಆ ಪ್ರಯತ್ನವನ್ನು ಮಾಡಿ ನಿಮ್ಮ ಗೌರವವನ್ನು ನೀವು ಉಳಿಸ್ಕೊಳ್ಳಿ ಅನ್ನುವಂಥದ್ದು. ವಸ್ತ್ರ ವ್ಯಾಪಾರಿಗಳಿಗೆ ಲಾಭದಾಯಕವಾದಂತಹ ದಿವಸ. ಪಿತರಾರ್ಜಿತವಾದಂತಹ ಆಸ್ತಿಯ ವಿಚಾರಕ್ಕೆ ಮನಸ್ತಾಪವಾಗುತ್ತೆ. ತಂದೆ, ತಾತ, ಮುತ್ತಾತ ಮಾಡಿಟ್ಟಿದ್ದಂತಹ ಆಸ್ತಿ, ಪಿತರಾರ್ಜಿತ, ಪೂರ್ವಾರ್ಜಿತ, ಈ ಆಸ್ತಿಗಳ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮನಸ್ತಾಪವಾಗುತ್ತೆ. ಕಟುವಾಗಿ ಮಾತಾಡಿದಂಥವ್ರು ನಿಷ್ಠುರವಾಗ್ತಾರೆ. ಪಾಲನ್ನು ತಗೊಳ್ಳುವಾಗ ಎಲ್ಲರೂ ಕೂಡ ಸಮಪಾಲು ತಗೊಳ್ತಾರೆ. ಯೋಚನೆ ಮಾಡಿ.
ಮಾತಾಡದಂಥವ್ರು ನಿಷ್ಠುರವಾಗ್ತಾರೆ, ಆ ಪಟ್ಟಿಯಲ್ಲಿ ನೀವಿರ್ತೀರಿ ಅನ್ನುವಂಥದ್ದು. ದಧಿವಾಮನ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಮನಸ್ಸಿಗೆ, ಮನೆಗೆ, ಉದ್ಯೋಗಕ್ಕೆ, ವೃತ್ತಿಗೆ ಎಲ್ಲ ಕಡೆಯಲ್ಲೂ ಕೂಡ ಹಿನ್ನಡೆಯನ್ನು ನೋಡಬೇಕಾದಂಥದ್ದು. ಯಾವುದೋ ಆಲೋಚನೆಗಳ ಮನಸ್ಸಿಗೆ ಬರುತ್ತೆ, ಅದು ಹಾಗೆ ಕಮರಿ ಹೋಗುತ್ತೆ, ಮನಸ್ಸಿಗೆ ಹಿನ್ನಡೆ ಆಯಿತು. ಉದ್ಯೋಗದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತೀರಿ, ಅಲ್ಲಿ ಆಗೋದಿಲ್ಲ, ಅಲ್ಲಿ ಹಿನ್ನಡೆ. ವೃತ್ತಿಯಲ್ಲಿ ನಾನೇನೋ ಗಳಿಸಬೇಕು ಅಂತ ಹೋಗ್ತೀರಿ, ಅಲ್ಲಿ ಅವಕಾಶ ಆಗೋದಿಲ್ಲ. ಹಾಗೆ ಮನೆಯಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಏನೋ ಒಂದು ಮಾಡಬೇಕು ಅಂತ ಹೋಗ್ತೀರಿ, ಅಲ್ಲೇನೋ ಭಿನ್ನಾಭಿಪ್ರಾಯ ಬರುತ್ತೆ, ಹಿನ್ನಡೆಯಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಆತರಾತ್ರವಾಗಿ ನಿರ್ಧಾರವನ್ನು ಮಾಡಬೇಡಿ. ಇದರಿಂದ ಸಾಧಕ ಬಾಧಕ ಏನು ಅನ್ನುವಂಥದ್ದನ್ನು ತಿಳಿದು ನೀವು ನಿಮ್ಮ ನಿರ್ಧಾರಗಳನ್ನು ಮಾಡಿದರೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗ್ತಕ್ಕಂಥದ್ದಾಗುತ್ತೆ. ನೆರೆಹೊರೆಯವರ ಜೊತೆಯಲ್ಲಿ ಬಹಳ ವಿಶ್ವಾಸದಿಂದ ಇರಿ. ಅವರ ನಿಷ್ಠುರವಾಗಿಬಿಟ್ರೆ ತೊಂದರೆಯಾದೀತು. ಜೀವನದ ಸಾರ್ಥಕತೆಯ ಹುಡುಕಾಟ ನಿಮ್ಮಿಂದ ಆಗುವಂಥದ್ದು. ಈ ಭಾರತ ಭೂಮಿಯಲ್ಲಿ ನಾನು ಯಾತಕ್ಕೋಸ್ಕರ ಹುಟ್ಟಿದೆ, ನನ್ನ ಜನ್ಮದ ಸಾಫಲ್ಯತೆ ಏನು ಅನ್ನುವಂಥದ್ದನ್ನೆಲ್ಲ ವಿಚಾರ ಮಾಡ್ತಾ ಹೋಗುವಂಥದ್ದು. ಧಾರ್ಮಿಕ, ಆಧ್ಯಾತ್ಮಿಕ, ಸಾಮಾಜಿಕ ಚಿಂತನೆಗಳತ್ತ ಮನಸ್ಸು ಹರಿದಾಡ್ತಕ್ಕಂಥದ್ದು. ಎಲ್ಲ ವಿಷಯಗಳನ್ನು ಯೋಚನೆ ಮಾಡೋದಕ್ಕೆ ಮನಸ್ಸು ಮುಂದಾಗುವಂಥದ್ದು. ಕೆಲವರಿಗೆ ವಿಚಿತ್ರ ಅಂತ ಅನ್ನಿಸಬಹುದು, ಆದರೂ ಕೂಡ ನಿಮಗೆ ಗೊತ್ತಿಲ್ಲದೆ ಏನೋ ಒಂದು ಹುಡುಕಾಟವನ್ನು ಮಾಡ್ತಾ ಇರ್ತೀರಿ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂಥದ್ದು. ಮಾತೆಯರಿಗೆ ಸಾಂಸಾರಿಕ ಜೀವನದಲ್ಲಿ ತೃಪ್ತಿ ಸಿಗ್ತಕ್ಕಂಥದ್ದು, ಅವರು ಸಂತೋಷವಾಗ್ತಕ್ಕಂಥದ್ದಾಗತ್ತೆ. ಶಂಕರನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.